ಇದು ನಾನು ಪಾಟಲ್ಲಿ ಬೆಳೆದಿರೋ ವೀಳ್ಯದೆಲೆ. ಇದನ್ನ ಯೂಸ್ ಮಾಡಿಕೊಂಡು ತುಪ್ಪ ಕಾಯಿಸೋಣ. ಇದ್ರ ಜೊತೆಗೆ ಏನೇನು ಬೇಕು ಅಂತಂದ್ರೆ ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಮೆಣಸು, ಉಪ್ಪು ಮತ್ತೆ ಅರಿಶಿನ ಇಷ್ಟಿದ್ರೆ ಸಾಕು. ಇದ್ರ ಡೀಟೇಲ್ ವಿಡಿಯೋ ಮತ್ತೆ ಮೆಜರ್ಮೆಂಟ್ಸ್ನ ನಾನು ಯೂಟ್ಯೂಬ್ ಲಾಂಗ್ ವಿಡಿಯೋದಲ್ಲಿ ಹಾಕಿರ್ತೇನೆ. ಪ್ಲೀಸ್ ಗೋ ಆನ್ ವಾಚ್ ಇಟ್. ನಿಮಗೆ ಮೆಜರ್ಮೆಂಟ್ಸ್ ಬೇಕು ಅಂದರೆ ಈಗ ಬೆಣ್ಣೆನ ಇಟ್ಕೊಂಡು ಅದು ಕರ್ಗೋವರೆಗೂ ಕಾಯಿಸ್ಕೊಳ್ಳೋಣ. ಬೆಣ್ಣೆ ಕಾಯಿಸ್ಬೇಕಾದ್ರೆ ಫ್ಲೇಮ್ನ ಹೈಯಲ್ಲೇ ಇಟ್ಕೋಬೇಕು ಮತ್ತು ಅದು ರವ ರವ ಅಂತ ಚೆನ್ನಾಗಿ ಕುದಿಬೇಕು. ಈ ಥರ ವೈಟ್ ನೊರೆ ಬಂದಿರುತ್ತಲ್ಲ ಅದೆಲ್ಲ ಹೋಗಿ ಆಯಿಲ್ ಥರ ಕಾಣಬೇಕು. ಅದು ನಮಗೆ ನೆಕ್ಸ್ಟ್ ಕಾಣಿಸುತ್ತೆ ನೋಡಿ ಈ ಥರ. ಇದು ಎಕ್ಸ್ಟ್ರಾ ವೇಸ್ಟ್ ರೆಸಿಡ್ಯೂಸ್ ಏನಿರುತ್ತೋ ಅದೆಲ್ಲ ವೈಟಲ್ಲಿ ಗಟ್ಟಿಯಾಗಿ ಸೈಡಲ್ಲಿ ಈ ಥರ ಕುತ್ಕೊಳ್ಳುತ್ತೆ. ಈ ಟೈಮಲ್ಲಿ ನಾವು ಏನೇನು ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ವೋ ಅದನ್ನೆಲ್ಲ ಹಾಕ್ಕೋಬೇಕು. ಫಸ್ಟೇ ಹಾಕ್ಬಿಟ್ರೆ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಸ್ವಲ್ಪ ಹಸಿ ಸ್ಮೆಲ್ ಬರುತ್ತೆ. ಹಾಗಾಗಿ ಈ ಥರ ಟೈಮಲ್ಲಿ ಹಾಕ್ಕೊಂಡ್ರೆ ಅದು ಕರೆಕ್ಟಾಗಿರುತ್ತೆ. ಮತ್ತು ಎಲೆ ಹಾಕಿರ್ತೀವಲ್ಲ ಈ ಎಲೆ ಫುಲ್ಲು ಹೋಗಬೇಕು, ಅಲ್ಲಿವರೆಗೂ ಕಾಯಿಸ್ಕೊಂಡು ಆಫ್ ಮಾಡಿಕೊಂಡ್ರೆ ಸಾಕು. ಮತ್ತು ಅದು ಅದರದ್ದೇ ಬಿಸಿಗೆ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಎಲ್ಲ ಮೆತ್ತಗಾಗುತ್ತೆ, ಅಂದರೆ ಬೆಂದಂಗಾಗುತ್ತೆ. ಅಲ್ಲಿವರೆಗೂ ಕಾಯಿಸ್ಕೊಂಡ್ರೆ ಸಾಕು. ಮತ್ತು ಅದನ್ನೆಲ್ಲ ನೀವು ಹುಳಿಯನ್ನು ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ಈ ಮಸಾಲ ಐಟಮ್ಸ್ನ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಾದ್ಮೇಲೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು 1-2 ಮಿನಿಟ್ಸ್ ಕಾಯಿಸ್ಕೊಂಡ್ರೆ ಸಾಕು. ನೋಡಿ ಇಲ್ಲಿ ತುಪ್ಪ ರೆಡಿ ಆಯಿತು. ಇದು ತಣ್ಣಗಾದ್ಮೇಲೆ ಅದನ್ನು ಒಂದು ಸ್ಟೀಲಿಂದು ಸೋಸೋದಿರುತ್ತಲ್ಲ ಅದರಲ್ಲಿ ಸೋಸ್ಕೊಂಡು ಡಬ್ಬಕ್ಕೆ ಹಾಕೊಂಡು ಎತ್ತಿಟ್ಕೊಳ್ಳೋದಷ್ಟೇ. ಇದನ್ನು ಸ್ವೀಟ್ ಡಿಶಸ್ಗೆಲ್ಲ ಯೂಸ್ ಮಾಡೋಕ್ಕಾಗಲ್ಲ, ಬಾಣಂತಿಯರ್ಗಂತೂ ಹೇಳಿ ಮಾಡಿಸಿ ತುಪ್ಪ ಇದು.